ಒಳ್ಳೆ ಪರಿಣಾಮಗಳನ್ನು ಬೀರ್ತಾವು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ವಿಜ್ಞಾನವಾಗಿರ್ಬೋದು ಅಥವಾ ಎಲ್ಲರೂ ಒಟ್ಟಿಗೆ ಬಲಕ್ಕೆ ಎಡದಿಂದ ಬಲಕ್ಕೆ ನಿಧಾನವಾಗಿ ಹಾಗೆ ಪದ್ಮಾಸನದಿಂದ ಹೊರಬರೋಣ. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಸ್ವಲ್ಪ ವಾರ್ಮ್ ಅಪ್ ಮಾಡೋಣ. ಓಡಿ, ಜಂಪ್ ಮಾಡಿ. ಸ್ಕಿಪ್ಪಿಂಗ್ ಒಂದು ಕಾಲಿಂದ ಸ್ಕಿಪ್ಪಿಂಗ್ ಮಾಡಿ. ಓಕೆ, ನಿಧಾನವಾಗಿ ವಾಕ್ ಮಾಡಿ ನಿಧಾನವಾಗಿ ವಾಕ್ ಮಾಡಿ. ಕೈ ಬಿಸ್ತಾ ಉಸಿರಿನ ಜೊತೆಗೆ ಮಾಡಿ. ಓಕೆ, ನಿಧಾನವಾಗಿ ನಿಂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಮಸ್ಥಿತಿ ಒಳಗಿರ್ಬೇಕು. ಕಣ್ಣುಗಳು ಮುಚ್ಚಿರಲಿ, ಕೈಗಳು ತೊಡೆಗೆ ತಾಗಿಸ್ಕೊಂಡು ಕೊಡಿ. ಸಮಸ್ಥಿತಿ ಅಂತ ಹೇಳಿ ಜಾಸ್ತಿ ಆಗಿದೆ. ಅರ್ಧ ಸುತ್ತು ಉಸಿರು ಒಳಗೆ, ಅರ್ಧ ಸುತ್ತು ಉಸಿರು ಹೊರ ಹಾಕಿ. ಅಪೋಸಿಟ್ ಡೈರೆಕ್ಷನ್, ಬಲದಿಂದ ಎಡಕ್ಕೆ. ಎರಡು ಕೈಗಳನ್ನ ಮುಂದೆ ಚಾಚಬೇಕಂತೆ ಚಾಚ್ರಿ. ಭುಜಕ್ಕೆ ಕೈಗಳನ್ನ ರೊಟೇಟ್ ಮಾಡೋಣ. ರೊಟೇಟ್ ಮಾಡ್ರಿ ಕೈ. ಗುಡ್ ಮಾಡ್ರಿ. ಮುಂದೆ ನೋಡ್ರಿ, ಕಡೆ ಮುಂದೆ ನೋಡ್ರಿ. ಛಟ್ ಅಂತ. ಈಗ ತಾಡಾಸನ ಅಂತ ಮಾಡೋಣ. ಎರಡೂ ಕೈಗಳನ್ನ ನೇರವಾಗಿ ಮುಂದೆ ಚಾಚೋಣ. ಕೈಗಳ ಮೇಲೆ ಎರಡು ಕೈಯನ್ನು ಲಾಕ್ ಮಾಡಿ ಉಲ್ಟಾ ಮಾಡ್ಕೊಳ್ಳಿ. ನಿಮ್ಮ ಕಾಲು ಉಸಿರನ್ನ ಗಮನಿಸ್ತಾ ಇರಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬಲಗಡೆ ತಿರುಗಿ. ಬಲಗಡೆ ನಿಮ್ಮ ಸೊಂಟ ಭಾಗ ಮತ್ತು ಕೈ ಭಾಗ ಮಾತ್ರ ತಿರುಗಿರ್ಬೇಕು. ತಿರುಗಿಸಿ ಹೇಳ್ತೀವಿ. ನಮ್ಮ ಬಲ ಪಾದನ ಎಡ ತೊಡೆಗೆ ತಾಗಿಸ್ಕೋಬೇಕು. ಮೊದಲು ಕೈಗಳನ್ನ ಮೇಲೆ ತಗೊಳ್ಳಿ. ನಮಸ್ಕಾರ ಸ್ಥಿತಿ. ಮೆಲ್ಲಕ ಆಸನಗಳು ಮಾಡುವಾಗ ಜೀನ್ಸ್ ಎಲ್ಲ ಇರಂಗಿಲ್ಲ. ಜೀನ್ಸ್ ಹಾಕೊಂಡ್ರೆ ನಿಮ್ಗೆ ಬ್ಯಾಲೆನ್ಸ್ ಆಗಂಗೇ ಇಲ್ಲ. ನಿಧಾನವಾಗಿ ಉಸಿರು ತಗೊಳ್ತಾ ಕೆಳಗಡೆ ಉಸಿರು ಬಿಡ್ತಾ ಕಾಲನ ಕೆಳಗೆ. ಅಪೋಸಿಟ್ ಡೈರೆಕ್ಷನ್ ಸೇಮ್. ಎಡ ಪಾದನ ಬಲ ತೊಡೆಗೆ ಸಾಗಿಸ್ಕೊಳ್ಳಿ. ನಿಧಾನವಾಗಿ ಎರಡು ಕೈಗಳನ್ನು ಉಸಿರಿನ ಜೊತೆಗೆ ಮೇಲ್ ತಗೊಂಬನ್ನಿ. ಈಗ
ನಿಧಾನವಾಗಿ ನಿಮ್ಮ ನಿಮ್ಮ ಬಲಗಡೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಮೊದಲನೇದು ವಜ್ರಾಸನ ಅಂತ ಹೇಳ್ತೀವಿ. ಯಾವ ರೀತಿ ಇರ್ತೈತಿ ಅಂತ ನೋಡ್ಕೊಂಡ್ರಿ. ಪಡ್ತಾವ ಅಂತಂದ್ರೆ ಈ ವಿಷಯವನ್ನ ಆ ಒಂದು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದಾಗ ಅತ್ಯಂತ ಒಕ್ಕೊರಲಿಂದ ಎಲ್ಲ ದೇಶಗಳು 177 ದೇಶಗಳು ಈ ಒಂದು ಯೋಗ ದಿನಾಚರಣೆಗೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದನ್ನ ವಿಶ್ವದ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಂದಟ್ಟು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ, ಈ ಒಂದು ಕಾರ್ಯಕ್ರಮ ದಿನಾಚರಣೆ ಬರೀ ದಿನಾಚರಣೆ ಅಲ್ಲ. ಇದು ಏನು ಅಂತಂದ್ರೆ ದೈಹಿಕ ಒಂದು ಯೋಗಕ್ಷೇಮ, ಮಾನಸಿಕ ಯೋಗಕ್ಷೇಮ, ಹೀಗೆ ಮನಸ್ಸಿನ ಯೋಗಕ್ಷೇಮ ಇವೆಲ್ಲವುಗಳ ಒಂದು ಅಂತರಾಳವನ್ನು ಆಗಿರುವುದರಿಂದ ಆ ಒಂದು ಇದನ್ನ ವಿಶ್ವಸಂಸ್ಥೆ ಸರಳವಾಗಿ ಒಪ್ಕೋತಾರೆ. ಯಾಕಂತಂದ್ರೆ ಮನುಷ್ಯ ದಿನ ಜಂಜಾಟದಲ್ಲಿರ್ತಾನೆ.